ಮಾಧ್ಯಮಗಳು ಕೇವಲ ಸುದ್ದಿ ಮಾಡೋದಲ್ಲ, ಒಂದೊಂದು ಸಲ ಪ್ರತಿ ಇಲಾಖೆಯ ಕಣ್ತೆರೆಸಬೇಕಾಗತ್ತೆ. ಈಗ ಪವರ್ ಟಿವಿ ಸಾರಿಗೆ ಇಲಾಖೆಯ ಕಣ್ತೆರೆಸುವಂತ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಪವರ್ ಟಿವಿಯಲ್ಲಿ ಸಾರಿಗೆ ಇಲಾಖೆಯ ಕಣ್ತೆರೆಸುವ ಸುದ್ದಿ. ಡಕೋಟಾ ಬಸ್ಗಳಿಗಿಂತ ಕಡೆಯಾಗ್ತಾ ಇದೆ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿ ಬಸ್ ಏರುವ ಮುನ್ನ ಪ್ರಯಾಣಿಕರು ಎದೆನ ಢವಢವ ಅಂತ ಅಂದ್ಕೊಂಡೇ ಹತ್ತಬೇಕು. ಯಾವಾಗ ಬ್ರೇಕ್ ಡೌನ್ ಆಗುತ್ತೋ, ಎಲ್ಲಿ ನಿಲ್ಲುತ್ತೋ, ಎಲ್ಲಿ ಯಾರಿಗೆ ತಗೊಂಡೋಗಿ ಗುದ್ದುತ್ತೋ ಅನ್ನೋ ಭಯ ಇದೆ. ಒಂದ್ ಕಡೆ ಬ್ರೇಕ್ ಡೌನು, ಮತ್ತೊಂದ್ ಕಡೆ ಕಿತ್ತೋಗಿರೋ ಬಸ್ಗಳು. ಇತ್ತೀಚಿನ ದಿನಗಳಲ್ಲಂತೂ ಬಿಎಂಟಿಸಿ ಬಸ್ ಕೂಡ ಸೇಫ್ ಅಲ್ವೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಬಿಎಂಟಿಸಿ ಬಸ್ ಹತ್ತಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಕಳೆದ 8 ತಿಂಗಳಲ್ಲಿ 200ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಬ್ರೇಕ್ ಡೌನ್ ಆಗಿದೆ. 64 ಡೀಸೆಲ್ ಬಸ್ಸು, 150 ಇವಿ ಬಸ್ ಸೇರಿ ಒಟ್ಟು 220 ಬಸ್ಗಳು ಬ್ರೇಕ್ ಡೌನ್ ಆಗಿದೆ. ಬಿಎಂಟಿಸಿ ಡಕೋಟಾ ಬಸ್ಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಪ್ರಯಾಣಿಕರು. ಪವರ್ ಟಿವಿಯಲ್ಲಿ ಸಾರಿಗೆ ಇಲಾಖೆಯ ಕಣ್ತೆರೆಸುವಂತಹ ಸುದ್ದಿ. ಸನ್ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಸುದ್ದಿಯನ್ನ ನೋಡಬೇಕು. ನಿಮ್ಮ ಇಲಾಖೆಯಲ್ಲಿ ಬಿಎಂಟಿಸಿ ಬಸ್ಗಳ ಪರಿಸ್ಥಿತಿ ಹೇಗಿದೆ ಸರ್? ದಯವಿಟ್ಟು ಗಮನಿಸಿ. ನೂರಾರು ಜನ, ಸಾವಿರಾರು ಜನ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಏಪ್ರಿಲ್ ಇಂದ ಯಾವ್ಯಾವ ಬಸ್ಗಳು ಏನೇನು ಗತಿಯಾಗಿದೆ ಎಲ್ಲವನ್ನ ಕೂಡ ಪವರ್ ಟಿವಿ ವಿಸ್ತೃತವಾಗಿ ನಿಮ್ಮ ಮುಂದಿಡ್ತಾ ಇದೆ. ಡೀಸೆಲ್ ಬಸ್ 8, ಎಲೆಕ್ಟ್ರಿಕ್ ಬಸ್ 3, ಒಟ್ಟು 11 ಬಸ್ಸು ಬ್ರೇಕ್ ಡೌನ್ ಆಗಿರೋದು ಏಪ್ರಿಲ್ ಅಲ್ಲಿ. ಇನ್ನು ಮೇನಲ್ಲಿ ಡೀಸೆಲ್ ಬಸ್ 9, ಎಲೆಕ್ಟ್ರಿಕ್ ಬಸ್ 3, ಒಟ್ಟು 12 ಬಸ್ಸು ಬ್ರೇಕ್ ಡೌನ್ ಆಗಿದೆ. ಜೂನ್ ಅಲ್ಲಿ ಡೀಸೆಲ್ ಬಸ್ 8, ಎಲೆಕ್ಟ್ರಿಕ್ ಬಸ್ 4, ಒಟ್ಟು 12 ಬಸ್ಸು. ಜುಲೈಯಲ್ಲಿ ಡೀಸೆಲ್ ಬಸ್ 6, ಎಲೆಕ್ಟ್ರಿಕ್ ಬಸ್ 4, ಒಟ್ಟು 10 ಬಸ್ಗಳು ಬ್ರೇಕ್ ಡೌನ್ ಆಗಿರೋದು. ಆಗಸ್ಟ್ ಅಲ್ಲಿ ಡೀಸೆಲ್ ಬಸ್ 6, ಎಲೆಕ್ಟ್ರಿಕ್ ಬಸ್ 5, ಒಟ್ಟು 11 ಬಸ್ಗಳು. ಅಕ್ಟೋಬರ್ ಅಲ್ಲಿ ಡೀಸೆಲ್ ಬಸ್ 8, ಎಲೆಕ್ಟ್ರಿಕ್ ಬಸ್ 62, ಒಟ್ಟು 70 ಬಸ್ ಅಕ್ಟೋಬರ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ. ಇನ್ನು ನವೆಂಬರ್ ತಗೊಂಡ್ರೆ ಡೀಸೆಲ್ ಬಸ್ 10, ಎಲೆಕ್ಟ್ರಿಕ್ ಬಸ್ 45, 55 ಬಸ್ಗಳು ನವೆಂಬರ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ. ಇಲ್ಲಿಯವರೆಗೂ ಕೂಡ ಹೆಚ್ಚು ಕಡಿಮೆ 220 ಬಸ್ಗಳು ಬ್ರೇಕ್ ಡೌನ್ ಆಗಿರೋದು. ಜನರ ಪರಿಸ್ಥಿತಿ ಏನು, ಯಾವಾಗ ಎಲ್ಲಿ ನಿಲ್ಲುತ್ತೋ, ಯಾರಿಗೆ ತಗೊಂಡೋಗಿ ಗುದ್ದುತ್ತೋ, ಯಾರ ಜೀವ ತೆಗೆಯುತ್ತೋ ಗೊತ್ತಿಲ್ಲ. ಏನು ಕತೆ ಬಿಎಂಟಿಸಿ ಇದು ಅಂತ ಸಾರಿಗೆ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಬಹಳ ಸೂಕ್ತ. ಇಲ್ಲ ಅಂದ್ರೆ ಜನರ ಜೀವಕ್ಕೆ ಲೆಕ್ಕನೇ ಇರೋದಿಲ್ಲ. ಬಿಎಂಟಿಸಿ ಡ್ರೈವರ್ ಇದ್ರಲ್ಲ, ಇವ್ರು ಏನು ಹೈ ಸ್ಪೀಡ್ ಅವ್ರದ್ದೇನು 100 ಇದನ್ನು 80 ಸ್ಪೀಡ್ ಹತ್ರ ಅವ್ರು ಸಡನ್ ಆಗಿ ಬ್ರೇಕ್ ಕುಡಿತಾರೆ. ಈ ತರ ಇಲ್ಲೂ ಡೆತ್ ಆಗಿದೆ. ಕಾರ್ನಲ್ಲೂ ಬೇಜಾನ್ ನಾನು ನೋಡಿದ್ದೀನಿ. ನಾನು ಆಕ್ಚುಲಿ ಬೀದರ್ದವನು. ಇಲ್ಲಿ ಕಾರ್ನಲ್ಲೂ ಬೇಜಾನ್ ಅವ್ರು ಬಿಎಂಟಿಸಿ ಡ್ರೈವರ್ಗೆ ಯಾವ್ದು ಅನಾಗರಿಕತೆ. ಬಿಕಾಸ್ ಅವ್ರಿಗೆ ಯಾವ್ದು ಸೆನ್ಸ್ ಇಲ್ಲ ಅತ್ತೆ. ಹೆಂಗ್ ಬಸ್ ಓಡಿಸ್ಬೇಕು ಹೆಂಗೆ ಅಂತ. ಏನು ಇದು ನೈಸ್ ರೋಡ್ ಇಲ್ಲ, ಯಾವ ಹೈವೇನೂ ಇಲ್ಲ. ಇದು ಸಿಟಿ, ಇದು ಬೆಂಗಳೂರು ಸಿಟಿ. ಇಲ್ಲೆಲ್ಲ ಪಬ್ಲಿಕ್ ಇರ್ತಾರೆ, ನಾಗರಿಕರು ಇರ್ತಾರೆ. ಆಕ್ಚುಲಿ ಬಿಎಂಟಿಸಿ ಏನಿದೆಯೋ ಅದೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಆದರೆ ಸರಿಯಾದ ನಿರ್ವಹಣೆ ಆಗ್ತಾ ಇರೋದ್ರಿಂದ ಈ ಥರ ಅವಘಡಗಳು ನಡೀತಕ್ಕಂಥ ಸರ್ವೇ ಸಾಮಾನ್ಯ ಆಗಿದೆ. ಅಂದರೆ ಗಾಡಿಗಳು ಎಲ್ಲ ವ್ಯವಸ್ಥಿತವಾಗಿ ಇರಬೇಕಾಗಿರುತ್ತೆ. ಅದನ್ನೆಲ್ಲ ಸಂಜೆ ಗಾಡಿ ಹೊರ ಬಿಡಬೇಕಾದ್ರೆ ಅದನ್ನೆಲ್ಲ ಚೆಕಪ್ ಮಾಡಿ ಬಿಡಬೇಕಾಗುತ್ತೆ. ಅದು ಹಾಗಾಗಿ ಬಿಡದೇನಿದ್ದಾಗ ಸಣ್ಣ ಪುಟ್ಟ ಅವಘಡಗಳು ಆಗೇ ಆಗುತ್ತೆ. ಆಕ್ಚುಲಿ ಬಿಎಂಟಿಸಿ ಏನಿದೆಯೋ ಅದೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಆದರೆ ಸರಿಯಾದ ನಿರ್ವಹಣೆ ಆಗ್ತಾ ಇರೋದ್ರಿಂದ ಈ ಥರ ಅವಘಡಗಳು ನಡೀತಕ್ಕಂಥ ಸರ್ವೇ ಸಾಮಾನ್ಯ ಆಗಿದೆ. ಅಂದರೆ ಗಾಡಿಗಳು ಎಲ್ಲ ವ್ಯವಸ್ಥಿತವಾಗಿ ಇರಬೇಕಾಗಿರುತ್ತೆ. ಅದನ್ನೆಲ್ಲ ಸಂಜೆ ಗಾಡಿ ಹೊರ ಬಿಡಬೇಕಾದ್ರೆ ಅದನ್ನೆಲ್ಲ ಚೆಕಪ್ ಮಾಡಿ ಬಿಡಬೇಕಾಗುತ್ತೆ. ಅದು ಹಾಗಾಗಿ ಬಿಡದೇನಿದ್ದಾಗ ಸಣ್ಣ ಪುಟ್ಟ ಅವಘಡಗಳು ಆಗೇ ಆಗುತ್ತೆ. ಆಕ್ಚುಲಿ ಬಿಎಂಟಿಸಿ ಏನಿದೆಯೋ ಅದೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಆದರೆ ಸರಿಯಾದ ನಿರ್ವಹಣೆ ಆಗ್ತಾ ಇರೋದ್ರಿಂದ ಈ ಥರ ಜನರಿಗೆ ನಿರ್ವಹಣೆ ಮಾಡೋದು ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲಿ ಕಾನೂನೇ ಅಸ್ತವ್ಯಸ್ತವಾಗಿದೆ. ಕಾನೂನು ಕೂಡ ಅಸ್ತವ್ಯಸ್ತವಾಗಿದೆ. ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡಿ ಮಾಡಿ ಮಾತಾಡಿ ಅಧಿಕಾರಿಗಳು ಸೂಚನೆ ಕೊಡಬೇಕಂತ ಅಧಿಕಾರಿಗಳು ಕಣ್ಮುಚ್ಚಿ ಕೊಳ್ಕೊಂಡಿದ್ದಾರೆ. ನಾವು ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈಗ ಆಲ್ರೆಡಿ ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿ ಅನ್ನುವಂಥ ಒಂದು ದೊಡ್ಡ ಟೈಟಲ್ ತಗೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ಬಸ್ಗಳ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ ಆಗಬೇಕು, ಅದ್ರ ಒಳಗಡೆ ಕೂರೋರ್ನಂತೂ ದೇವರೇ ಕಾಪಾಡಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಸದ್ಯದ ಮಾಹಿತಿ ಇದ್ರ ಬಗ್ಗೆ ಯಾಕೆ ಸಾರಿಗೆ ಇಲಾಖೆ ಅಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದೆ ಸುಷ್ಮಿತಾ? ಸಿಂಧೂರ, ಬೆಂಗಳೂರಿನ ಸಂಚಾರಿ ಜೀವನಾಡಿ ಅಂತ ಹೇಳಿದ್ರೆ ಅದು ಬಿಎಂಟಿಸಿ ಬಸ್ಗಳು. ಈ ಒಂದು ಬಿಎಂಟಿಸಿ ಬಸ್ಗಳಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನರು ಒಂದಲ್ಲ ಒಂದು ಭಾಗಕ್ಕೆ ಸಂಚಾರ ಮಾಡೇ ಇರ್ತಾರೆ. ಆದ್ರೆ ಬಿಎಂಟಿಸಿ ಬಸ್ಗಳು ಸೇಫ್ ಅಲ್ಲ ಅನ್ನೋದು ಪದೇ ಸಾಬೀತಾಗ್ತಿದೆ. ಹಾಗೆ
ಪದೇ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆಗೆ ಗ್ರಾಸವಾಗ್ತಿದೆ. ಕಳೆದ ಬಾರಿ ನಾವು ನೋಡ್ದಂಗೆ ಡ್ರೈವರ್ಸ್ಗಳು ರ್ಯಾಶ್ ಡ್ರೈವ್ ಮಾಡ್ತಾರೆ, ಹಾಗೆ ಕಂಡಕ್ಟರ್ಗಳು ಬರುವಂತಹ ಪ್ರಯಾಣಿಕರ ಮೇಲೆ ಅಂದ್ರೆ ಕೆಟ್ಟದಾಗಿ ಮಾತಾಡ್ತಾರೆ. ಈ ರೀತಿಯ ಸಾಕಷ್ಟು ಆಪಾದನೆಗಳನ್ನ ಬಿಎಂಟಿಸಿ ಡ್ರೈವರ್ಗಳು ಹಾಗೆ ಕಂಡಕ್ಟರ್ಗಳು ಹೊತ್ಕೊಂಡಿದ್ರು. ಅದೇ ರೀತಿಯಲ್ಲಿ ಬಿಎಂಟಿಸಿ ಡ್ರೈವರ್ಗಳು ಹಾಗೆ ಕಂಡಕ್ಟರ್ ಮೇಲೆ ಹಲ್ಲೆಯೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಈಗ ಮತ್ತೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ನಾವು ಓಡಾಡುವಂತಹ ಬಿಎಂಟಿಸಿ ಬಸ್ ಸೇಫ್ ಅಲ್ಲ ಅನ್ನೋದು ಕೂಡ ಪದೇ ಸಾಬೀತಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 8 ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ಇಂದ ನವೆಂಬರ್ ವರೆಗೂ ಸರಾಸರಿ 220 ಬಸ್ಗಳು ಬ್ರೇಕ್ ಡೌನ್ ಆಗಿರುವಂತದ್ದು. ಒಂದು ಕಡೆ ಡಕೋಟಾ ಬಸ್ಗಳು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಸಾರಿಗೆ ಇಲಾಖೆಯಿಂದ ಸಾಕಷ್ಟು ಬಸ್ಗಳು ಬಂದರೂ ಕೂಡ ಅವುಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಬಸ್ಗಳು ಅಲ್ಲಲ್ಲೇ ಕೆಟ್ಟು ನಿಲ್ಲೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಹಾಗೆ ಕಳೆದ ಭಾನುವಾರ ನಾವು ಗಮನಿಸಿದಂಗೆ ಬ್ರೇಕ್ ಫೇಲ್ಯೂರ್ ಆಗಿ ಡಾಬಾಗೂ ಕೂಡ ಹೋಗಿ ಒಂದು ಬಿಎಂಟಿಸಿ ಬಸ್ ಗುದ್ದುತ್ತೆ. ಇದೇ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಅಂದ್ರೆ ಒಂದು ಕಡೆ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಬಸ್ಗಳು ಏನಿದೆ ಅಂದ್ರೆ ಹಸಿರು ಏನು ಪರಿಸರವನ್ನ ಮಾಡ್ತೀವಿ ನಾವು, ಯಾವುದೇ ರೀತಿ ವಾಯು ಮಾಲಿನ್ಯವನ್ನು ಮಾಡೋದಿಲ್ಲ ಅಂತ ಹೇಳಿ ಇವಿ ಬಸ್ಗಳನ್ನ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆ ಒಂದು ಇವಿ ಬಸ್ಗಳು ಅಂದ್ರೆ ಸರಿಸುಮಾರು 156 ಬಸ್ಗಳು ಇಲ್ಲಿ ಏನು ಕೆಟ್ಟು ನಿಂತ್ಕೊಂಡಿರುವಂತದ್ದು, ಬ್ರೇಕ್ ಫೇಲ್ ಆಗಿರುವಂತಹ ಒಂದು ಡಾಟಾ ಸಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಇವಿ ಬಸ್ಗಳನ್ನ ಖಾಸಗಿ ಕಂಪನಿಗಳ ನಿರ್ವಹಣೆಗೆ ಕೊಟ್ಟಿರ್ತಾರೆ, ಅವರು ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ. ಅದನ್ನ ಅಂದ್ರೆ ತಿಂಗಳಿಗೆ ಒಮ್ಮೆನಾದ್ರೂ ಚೆಕ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನರು ಓಡಾಡೋದ್ರಿಂದ ಅವುಗಳ ಸೇಫ್ಟಿಯನ್ನ ಕಂಪನಿಗಳು ಹಾಗೆ ಸಾರಿಗೆ ಇಲಾಖೆಯು ಕೂಡ ಗಮನ ವಹಿಸಬೇಕಾಗುತ್ತೆ. ಆದ್ರೆ ಇವಿ ಬಸ್ಗಳೇ ಹೆಚ್ಚಾಗಿ ಇಲ್ಲಿ ಹಾಳಾಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಸಾರಿಗೆ ಇಲಾಖೆಯು ಕೂಡ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನಾದ್ರೂ ಅಂದ್ರೆ ಹೊಸ ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಆ ಒಂದು ಬಸ್ಗಳನ್ನ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.